78 ವರ್ಷ ಆಗಿದ್ರೂ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಆದರೆ ಏನು ಸ್ವತಂತ್ರ ದಿನಾಚರಣೆ ಆಗಸ್ಟ್ 15ರಂದು ದೇಶಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಟ್ರ್ಯಾಕ್ಟರ್ನ ರ್ಯಾಲಿ ಮಾಡಬೇಕು ಅಂತ ಸಂಯುಕ್ತ ಕಿಸಾನ್ ಮೋರ್ಚಾ ಹಮ್ಮಿಕೊಂಡಿದೆ. ಅದನ್ನು ಬೆಂಬಲಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಟ್ರ್ಯಾಕ್ಟರ್ ರ್ಯಾಲಿನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ 15ನೇ ತಾರೀಕು ನಾವು ಸುಮಾರು 100 ಟ್ರ್ಯಾಕ್ಟರ್ ಮುಖಾಂತರ ರ್ಯಾಲಿನ ನಾವು ಹಮ್ಮಿಕೊಂಡಿದ್ದೀವಿ. ನಿಮ್ಮ ಮುಖಾಂತರ ಜಿಲ್ಲೆಯ ರೈತರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಟ್ರ್ಯಾಕ್ಟರ್ ಅಂತ ರೈತರು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ನಿಮ್ಮ ಟಿಲ್ಲರ್ನ ತಗೊಬಂದು ಈ ಸಂಯುಕ್ತ ಕಿಸಾನ್ ಮೋರ್ಚಾ ನಡೀತಿರುವ ಬೆಂಬಲಕ್ಕೆ, ಹೋರಾಟ ಮಾಡುತ್ತಿರುವ ಬೆಂಬಲಕ್ಕೆ ನೀವೆಲ್ಲ ಪ್ರತಿಭಟನೆಗೆ ಬಂದು ಭಾಗವಹಿಸಿ ಬೆಂಬಲ ನೀಡಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀವಿ. ಏನು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದ್ರೂ ರೈತರಿಗೆ ಯಾವುದು ಸಮರ್ಪಕವಾಗಿ ಏನು ಪದಾರ್ಥ ಪ್ರತಿಯೊಂದು ವಿಚಾರದಲ್ಲೂ ರೈತರಿಗೆ ಏನು ನೀಡ್ತಾ ಇಲ್ಲ. ಇವರೇ ಡಾಕ್ಟರ್ ಸ್ವಾಮಿನಾಥನ್ ವರದಿನ ಜಾರಿ ಮಾಡಬೇಕು. ಮತ್ತು ಈ ಸಲ ಸಂಪೂರ್ಣ ರೈತರು ಬರಗಾಲದ ತತ್ತರಿಸಿ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಏನು ಈ ವರ್ಷ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡೋಕ್ಕೆ ನಾವು ಈ ಬೈಕ್ ರ್ಯಾಲಿನ ಮಾಡ್ತಾ ಇದ್ದೀವಿ. ಮತ್ತು ಏನು ಕಳೆದ ವರ್ಷದ ಕಬ್ಬಿನ ಬಾಕಿ 150 ರೂಪಾಯಿ ಸಕ್ಕರೆ ಕಾರ್ಖಾನೆಯವರು ಕೊಟ್ಟಿಲ್ಲ. ಇದೇ ಮುಖ್ಯಮಂತ್ರಿಗಳು ನಾವು ತೀರ್ಮಾನ ಮಾಡಿ ಏನು ಉಪ ಉತ್ಪನ್ನಗಳ ಲಾಭದಲ್ಲಿ ನಾವು 150 ರೂಪಾಯಿ ಕೊಡಿಸ್ತೀವಿ ಅಂತ ಕೋರ್ಟ್ಲಿ ಕೇಸ್ ನಡೀತಿದ್ದಂಥ ಸಂದರ್ಭದಲ್ಲಿ ನಾವು ವಾಪಸ್ ಪಡೆದಿದ್ದಾರೆ. ನಾವು ಕೊಡಿಸ್ತೀವಿ ಅಂತ ಈಗ 1 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು. ಈಗ ಸಕ್ಕರೆ ಕಾರ್ಖಾನೆ ಶುರು ಮಾಡಿದ್ದಾರೆ. ನಾವು ಹಳೆ ಬಾಕಿ ಕೊಡದ್ರೆ ಶುರು ಮಾಡಬೇಡಿ ಅಂತ ಹೇಳಿದ್ರು. ಕಾರ್ಖಾನೆನ ಶುರು ಮಾಡಿಸಿದರೆ ತತ್ಕ್ಷಣವೇ ಬಾಕಿ 150 ರೂಪಾಯಿ ಹಣ ಕೊಡಿಸ್ಬೇಕು ಅಂತ ನಾವು ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ವಿ. ಏನಾದರೂ ಕೊಡಿಸ್ತಾ ಇದ್ರೆ ಮುಂದಿನ ದಿನದಲ್ಲಿ ವಿವಿಧ ರೀತಿಯ ಉಗ್ರವಾದ ಹೋರಾಟನ ಸರ್ಕಾರದ ವಿರುದ್ಧ ಮಾಡಬೇಕಾಗದಂತೆ ಎಚ್ಚರಿಕೆಯನ್ನು ನಿಮ್ಮ ಮೂಲಕ ನೀಡ್ತಾ ಇದ್ದೀವಿ. ಏನು 15ನೇ ತಾರೀಕು ಮತ್ತೊಮ್ಮೆ ಮನವಿ ಮಾಡ್ಕೊತೀವಿ. ಯಾರು ಟ್ರ್ಯಾಕ್ಟರ್ ಇರುವಂಥವರು ಸ್ವಯಂ ಪ್ರೇರಿತವಾಗಿ DC ಕಚೇರಿ ಮುಂದೆ ತರಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ.